ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಾಲ್ಯದಲ್ಲಿ ಕನ್ನಡಿಗ ಕರ್ನಾಟಕದ ಬಗ್ಗೆ ಆಸಕ್ತಿಯನ್ನು ಕೆರಳಿಸಿದಂಥ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡಿಗರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಒದಗಿಸಿದಂಥ ಒಂದು ಅಪೂರ್ವ ಪುಸ್ತಕ. ಅದುವೇ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ. ಈ ಒಂದು ಪುಸ್ತಕವನ್ನು ಬರೆದವರು ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು. ಈ ಪುಸ್ತಕ ಎಷ್ಟು ಜನಪ್ರೀತಿಯನ್ನು ಗಳಿಸಿದೆ ಅಂದರೆ ಇದು ಪದೇ ಪದೇ ಮುದ್ರಣಗಳನ್ನು ಕಾಣ್ತಾ ಇದೆ. 2023ರಲ್ಲಿ ಇದು ತನ್ನ 16ನೆಯ ಮುದ್ರಣವನ್ನು ಕಂಡಿದೆ. ಇವತ್ತಿಗೂ ಸಹ ಸಲ್ಲುವಂಥ ಕೃತಿ ಈ ಕೃತಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ. ಇದನ್ನು ಬರೆದವರು ಡಾಕ್ಟರ್ ಹೊನ್ನಾಳಿ ತಿಪ್ಪೇರುದ್ರಸ್ವಾಮಿಯವರು BA ಆನರ್ಸನ್ನು ಮಾಡಿ MA ಮಾಡಿ ಆನಂತರ ಶರಣರ ಅನುಭವ ಸಾಹಿತ್ಯ ಎನ್ನುವ ವಿಷಯವನ್ನು ಕುರಿತು ಇವರು PhD ಮಹಾಪ್ರಬಂಧವನ್ನು ಬರೀತಾರೆ. 1954ರಲ್ಲಿ ಇವರು ತಮ್ಮ ಕೃಷಿಯನ್ನು ಆರಂಭಿಸ್ತಾರೆ. ಸಣ್ಣ ಕತೆ, ಕಾದಂಬರಿ, ಕವನ, ಸಂಶೋಧನೆ, ಗ್ರಂಥ ಸಂಪಾದನೆ ಇತ್ಯಾದಿ ಎಲ್ಲ ಪ್ರಕಾರಗಳಲ್ಲೂ ಕೆಲಸ ಮಾಡಿ ಕೊನೆಗೆ ಈ ಬೃಹತ್ ಕೃತಿಯನ್ನು, ಸುಮಾರು 800 ಪುಟಗಳು ಇದೆ ಈ ಒಂದು ಕೃತಿ. ಈ ಒಂದು ಕೃತಿಯನ್ನು ಆರಂಭಿಸಿದಾಗ ಆ ಕಾಲದಲ್ಲಿ ಇದ್ದಂಥ ಅನೇಕ ಮಹನೀಯರು ಇವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನೀವು ದಯವಿಟ್ಟು ಈ ಪುಸ್ತಕವನ್ನು ಬರೀರಿ, ಇದು ಕನ್ನಡಕ್ಕೆ ಬೇಕು ಅಂತ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟ ಕಾರಣ ಈ ಬೃಹತ್ ಕೃತಿ ಲೋಕಾರ್ಪಣೆ ಆಗುತ್ತೆ. ಇಲ್ಲಿ ಒಟ್ಟು 10 ಅಧ್ಯಾಯಗಳಿವೆ. ಭಾರತೀಯ ಸಂಸ್ಕೃತಿ ಅಂದ್ರೇನು ಅನ್ನೋದರಿಂದ ಆರಂಭಿಸಿ ಸಿಂಧೂ ಸಂಸ್ಕೃತಿಯನ್ನು ಹೇಳ್ತಾ ಹಾಗೆಯೇ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕ ರಾಜ್ಯದ ಪ್ರಾಚೀನತೆಯಿಂದ ಹಿಡಿದು ಮುಖ್ಯವಾದ ರಾಜವಂಶಗಳು ಯಾವ್ಯಾವ ರಾಜವಂಶಗಳು ಆಳಿದುವು ಅನ್ನೋದನ್ನು ಹೇಳ್ತಾ ಕನ್ನಡದ ಸಾಹಿತ್ಯ ಹಾಗೂ ಶ್ರೀಸಾಮಾನ್ಯರ ಬದುಕು ಹೇಗಿತ್ತು ಅನ್ನೋದನ್ನು ಹೇಳಿ 4ನೇ ಅಧ್ಯಾಯದಲ್ಲಿ ಶಾಸನಗಳಲ್ಲಿ ಕರ್ನಾಟಕದ ಬಗ್ಗೆ ಏನೆಲ್ಲ ಮಾಹಿತಿ ದೊರೆಯುತ್ತೆ ಎನ್ನುವ ಒಂದು ಸಂಕ್ಷಿಪ್ತ ಚಿತ್ರವನ್ನು ನೀಡಿ ನಂತರ ಕನ್ನಡ ಸಾಹಿತ್ಯ ಹೇಗೆ ಆರಂಭವಾಯಿತು, ಅದರ ಆರಂಭವನ್ನು ನಾವು ಇವತ್ತಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕವಿರಾಜ ಮಾರ್ಗದಲ್ಲಿ ಆ ಕವಿ ಅನೇಕ ಪೂರ್ವ ಕವಿಗಳನ್ನು ಪ್ರಸ್ತಾಪ ಮಾಡ್ತಾನೆ. ಅವರ ಕೃತಿಗಳು ನಮಗೆ ಇನ್ನೂ ದೊರೆತಿಲ್ಲ. ಜಾನಪದ ಸಾಹಿತ್ಯದ ಬಗ್ಗೆ ವಿಶೇಷವಾದ ಒಂದು ಒಳನೋಟವನ್ನು ಕೊಡ್ತಾರೆ. ಹಾಗೆಯೇ ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಶಿಲ್ಪ ಏನಿದೆ, ವ್ಯತ್ಯಾಸ ಇದೆ. ಶಿಲ್ಪಕ್ಕೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಹೇಳ್ತಾ ಚಾಲುಕ್ಯರ, ಹೊಯ್ಸಳರ, ವಿಜಯನಗರ ಇವರೆಲ್ಲ ಶೈಲಿಗಳು ಹೇಗಿದ್ವೋ ಶಿಲ್ಪ ಶೈಲಿಗಳು ಅದನ್ನು ಹೇಳಿ ಕರ್ನಾಟಕ ಸಂಗೀತ ಮತ್ತು ನೃತ್ಯದ ಬಗ್ಗೆ ಒಳ್ಳೆ ಒಳನೋಟವನ್ನು ಕೊಟ್ಟು ಚಿತ್ರಕಲೆಯನ್ನು ಹೇಳಿ ಸಮಾರೋಪವನ್ನು ಮಾಡ್ತಾರೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು. ಹಾಗಾಗಿ ಕರ್ನಾಟಕದ ಬಗ್ಗೆ ಮೂಲಭೂತ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಯಾರಿಗಾದರೂ ಇದ್ದರೆ ದಯವಿಟ್ಟು ಈ ಒಂದು ಪುಸ್ತಕವನ್ನು ಓದಿ. ಮತ್ತೆ ಪುನರ್ಮುದ್ರಣ ಆಗ್ತಾ ಇರತಕ್ಕಂಥ ಈ ಪುಸ್ತಕ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಅತ್ಯುತ್ತಮವಾದ ಮಾಹಿತಿಯನ್ನು ಒಳಗೊಂಡಿದೆ ಅಂತ. ನಾವೆಲ್ಲ ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿಧಿ ಎಸ್. ನಾನು ಟಿ ದಾಸರಳ್ಳಿ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ IT ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಕ್ರಿಕೆಟ್ ಆಡೋದು ಮತ್ತು ವೀಕೆಂಡ್ ಫಾರ್ಮಿಂಗ್ ನನ್ನ ಹವ್ಯಾಸಗಳು. ಬಹಳ ಸಂತೋಷ ಶ್ರೀನಿಧಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ರೂಪಾ ಪಿ ಅಂತ. ನಾನು ಕಬೀರ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಮತ್ತು ಹಾಡನ್ನು ಕೇಳುವುದು. ರೂಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಸಿ. ಅಂಕನಾಥಪುರ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ದಿನಪತ್ರಿಕೆಗಳನ್ನು ಓದುವುದು ನನ್ನ ಹವ್ಯಾಸವಾಗಿದೆ. ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸ್ಬಿಡೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಲೈಫ್ ಈಸ್ ಜಿಂಗಲಾಲ, ವಸಂತ್ ಗಿಳಿಯಾರ್ ಬರೆದಂಥ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಥಾಡ್ ಕ್ಷಿಪಣಿ ವ್ಯವಸ್ಥೆ, ಥಾಡ್ ಮಿಸೈಲ್ ಸಿಸ್ಟಮ್, ಇದನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳನ್ನು ನೋಡೋಣ. ಫ್ರಾನ್ಸ್, ರಷ್ಯಾ, ಅಮೆರಿಕ. ಮೊದಲಿಗೆ ರೂಪ, ಆನಂತರ ಶ್ರೀನಿಧಿ. ರಷ್ಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಶ್ರೀನಿಧಿ. ಫ್ರಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಈಗ ಆಯ್ಕೆ 4 ನೋಡೋಣ. ಅದು ಚೀನಾ ಆಗಿತ್ತು. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸರಿಯಾದ ಉತ್ತರ ಅಮೆರಿಕ ಆಗಿತ್ತು. ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಅಂತಕ್ಕಂಥ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ. ಇದನ್ನು ಥಡ್ ಅಂತಲೂ ಹೇಳ್ತಾರೆ, ಥಾಡ್ ಅಂತಲೂ ಉಚ್ಚಾರಣೆ ಮಾಡೋದು ಉಂಟು. ಅತ್ಯಂತ ಎತ್ತರದ ವಾಯುಮಂಡಲದಿಂದ ಹಾರಿ ಬರುವಂಥ ಕ್ಷಿಪಣಿಗಳು ಏನಿದೆ ಅವುಗಳನ್ನು ಸಕಾಲದಲ್ಲಿ ಗುರುತಿಸಿ ಅಲ್ಲೇ ಅದನ್ನು ನಾಶ ಮಾಡುವಂಥ ಒಂದು ವಿಶೇಷ ವ್ಯವಸ್ಥೆ. ಇದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಪರ್ಷಿಯನ್ ಕೊಲ್ಲಿ ಯುದ್ಧದಲ್ಲಿ ನೋಡಿದ್ವು. 1991ರಲ್ಲಿ ಈ ಕೊಲ್ಲಿ ಯುದ್ಧದಲ್ಲಿ ಈ ಸ್ಕಡ್ ಕ್ಷಿಪಣಿಗಳು ಏನು ಹಾರಿ ಬಂದವು, ಆ ಕ್ಷಿಪಣಿಗಳನ್ನು ಅಲ್ಲೇ ಆಕಾಶ ಮಧ್ಯದಲ್ಲೇ ಅದನ್ನು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ನಿರ್ನಾಮ ಮಾಡಿತು. ಈ ಒಂದು ಕ್ಷಿಪಣಿಯ ರಕ್ಷಕ ವ್ಯವಸ್ಥೆ ಏನಿದೆ ಇದನ್ನು ಅಮೆರಿಕ ದೇಶವು ಇವತ್ತು ಇಸ್ರೇಲಿಗೆ ಪೂರೈಸಿದೆ. ಈಗ ನಾವು ಕೊಡ್ತಾ ಇದ್ದೇವೆ 50-50. ಜೋಜಿವಲ್ಲಿ ಬರೆದಂಥ ಪುಸ್ತಕ. ಜೀವನಕ್ಕೆ ಸ್ವಲ್ಪ ಮಸ್ಕ, ಸ್ವಲ್ಪ ಚಸ್ಕ. ಪ್ರಶ್ನೆ: ಹಿಬಾಕುಷ ಇತ್ತೀಚೆಗೆ ಸುದ್ದಿಯಲ್ಲಿದ್ದರೂ ಯಾವ ಕಾರಣಕ್ಕಾಗಿ? ಆಯ್ಕೆಗಳನ್ನು ನೋಡೋಣ. ಅಂಡಮಾನಿನ ಹೊಸ ಬುಡಕಟ್ಟು, ನೊಬೆಲ್ ಶಾಂತಿ ಪಾರಿತೋಷಕ, ಆತ್ಮಹತ್ಯಾದಳ, ಚೀನಿ ಕ್ಷಿಪಣಿರೋಧಕ ವ್ಯವಸ್ಥೆ. ಮೊದಲಿಗೆ ಶ್ರೀನಿಧಿ, ನಂತರ ರೂಪ. ಚೀನಿ ಕ್ಷಿಪಣಿರೋಧಕ ವ್ಯವಸ್ಥೆ. ಆಯ್ಕೆ 4. ರೂಪ. ಅಂಡಮಾನಿನ ಹೊಸ ಬುಡಕಟ್ಟು. ಉತ್ತರವನ್ನು ನೋಡೋಣ. ನೊಬೆಲ್ ಶಾಂತಿ ಪಾರಿತೋಷಕ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1945ರಲ್ಲಿ ಅಮೆರಿಕ ದೇಶ ಜಪಾನಿನ ಹಿರೋಶಿಮಾ ಹಾಗೂ ನಾಗಸಾಕಿ ಮೇಲೆ ಪರಮಾಣು ಬಾಂಬನ್ನು ಹಾಕುತ್ತೆ. ಸುಮಾರು 2 ಲಕ್ಷ ಜನ ಸಾಯ್ತಾರೆ. ಸತ್ತವರು ನಿಜಕ್ಕೂ ಪುಣ್ಯವಂತರು. ಆದರೆ ಬದುಕಿ ಉಳಿದ ಜನ ಯಾರಿದ್ದಾರೆ ಅವರಿಗೆ ಇವತ್ತು ಸರಾಸರಿ 85 ವರ್ಷಗಳಾಗಿದೆ. ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಾಯಿಲೆಗಳು ಕಾಡ್ತಾ ಇವೆ. ಅವರ ಬದುಕು ಇವತ್ತು ನರಕ ಸದೃಶವಾಗಿದೆ. ಇಂತಹ ಜನರನ್ನು ಹಿಬಾಕುಷ ಅಂತ ಕರೀತಾರೆ. ನಿಹೋನ್ ಹಿದಾಂಕ್ಯೋ ಅನ್ನೋದು ಇನ್ನೊಂದು ಹೆಸರು ಅವರಿಗೆ. ಇವರಿಗಾಗಿ ಸುಮಾರು 1 ಲಕ್ಷ ಜನ ಇದ್ದಾರೆ ಇವರು, ಈ ಹಿಬಾಕುಷ ಜನ. ಇವರಿಗಾಗಿ ಈ ವರ್ಷ 2024ರ ನೊಬೆಲ್ ಪಾರಿತೋಷಕ ಏನಿದೆ ಅದು ಅವರಿಗೆ ದೊರೆಯುತ್ತೆ. ಪರಮಾಣು ಬಾಂಬನ್ನು ಯಾವ ಕಾರಣಕ್ಕೂ ಪ್ರಯೋಗಿಸಬಾರದು ಅನ್ನೋ ಪ್ರಜ್ಞೆ ಇದೆ. ಆದರೂ ಸಹ ಜಗತ್ತಿನ ಹಲವು ದೇಶಗಳು ಪರಮಾಣು ಬಾಂಬುಗಳ ಸರಣಿಯನ್ನೇ ಕಾದಿರಿಸಿಕೊಂಡಿವೆ. ಮನುಷ್ಯ ಯಾಕೆ ಹೀಗೆ ವರ್ತಿಸ್ತಾನೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಈ ಒಂದು ವಿಷಯ ನಿಜಕ್ಕೂ ಇದು ಅದ್ಭುತವಾದಂಥ ಒಂದು ವಿಷಯ ಆಗುತ್ತೆ ಮನುಷ್ಯನ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಸತೀಶ್ ವೆಂಕಟಸುಬ್ಬು ಬರೆದಂಥ ಪುಸ್ತಕ ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ ಎನ್ನುವ ಕೃತಿ. ಪ್ರಶ್ನೆ: ರತನ್ ಕೇನ್, ಮನಿಲಾ ಕೇನ್, ಮಲಕ್ಕಾ ಕೇನ್ ಯಾವ ಜಾತಿಗೆ ಸೇರಿದ ಬಳ್ಳಿ? ಆಯ್ಕೆಗಳನ್ನು ನೋಡೋಣ. ತೆಂಗು ಜಾತಿ. ಹೇಳಿ ಶ್ರೀನಿಧಿ. ತೆಂಗು ಜಾತಿ. ಆಯ್ಕೆ 2. ಬಿದಿರು ಜಾತಿ, ತೇಗ ಜಾತಿ, ಗಣಪೆ ಬಳ್ಳಿ ಜಾತಿ.
ಎರಡನೇದಾಗಿ ರೂಪ, ಬಿದಿರು ಜಾತಿ. ಬಿದಿರು ಜಾತಿ ಆಯ್ಕೆ 2. ಉತ್ತರವನ್ನು ನೋಡೋಣ. ತೆಂಗು ಜಾತಿ ಸರಿಯಾದ ಉತ್ತರ. ಶ್ರೀನಿಧಿ ಈ ಉತ್ತರ ಕೊಟ್ಟಿದ್ದಾರೆ. ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ರತನ್ ಕೇನ್, ಮನಿಲಾ ಕೇನ್, ಮಲಕ್ಕಾ ಕೇನ್ ಅಂದಾಗ ಕೇನ್ ಅನ್ನೋ ಶಬ್ದವನ್ನು ಕೇಳಿದ ಕೂಡಲೇ ಇದು ಬಿದುರು ಆಗಿರಬಹುದು, ಬ್ಯಾಂಬೂ ಆಗಿರಬಹುದು ಅನ್ನೋ ಒಂದು ಪರಿಕಲ್ಪನೆ ಮನಸ್ಸಲ್ಲಿ ಬರುತ್ತೆ. ಆದರೆ ಕೇನ್ ಅನ್ನೋದು ಸರಿಯಾದ ಶಬ್ದ ಅಲ್ಲ, ಆದರೆ ಬಳಕೆಯಲ್ಲಿ ಇರೋದಂತೂ ನಿಜ. ಇದು ತೆಂಗು, ಅಡಿಕೆ, ಈಚಲ ಮರ ಮುಂತಾದ ಪಾಮ್ ಜಾತಿಗೆ ಸೇರಿದಂಥ ಒಂದು ಸಸ್ಯ. ಇದು ಬಳ್ಳಿ ರೂಪದಲ್ಲಿ ಇರುತ್ತೆ. ಇದರ ಹೊರತೊಗಟೆಯನ್ನು ಸೀಳಿದರೆ ಸಣ್ಣದಾಗಿ ಸೀಳಿ ಅದರಿಂದ ಬುಟ್ಟಿ ಹೆಣೆಯೋದು ಇತ್ಯಾದಿ ಅನೇಕ ಕೆಲಸಗಳನ್ನು ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬಾಳಿಕೆ ಬಹಳ ಚೆನ್ನಾಗಿ ಬರುತ್ತಂತೆ. ಇದನ್ನು ಮಳೆಗೆ ಇಡಬಾರ್ದಷ್ಟೇ, ಮಳೆ ನೀರು ಬೀಳಲಿಲ್ಲ ಅಂದರೆ ಇದು ಅದ್ಭುತವಾದ ಬಾಳಿಕೆ ಬರುತ್ತೆ. ಇದು ಅಸ್ಸಾಮಿನ ಕಾಜಿರಂಗ ಅಂತಕ್ಕಂಥ ಅರಣ್ಯ ಏನಿದೆ ಅಲ್ಲಿ ವಿಪುಲವಾಗಿ ಬೆಳೆಯುತ್ತಂತೆ ಈ ತೆಂಗು ಜಾತಿಯ ಒಂದು ಬಳ್ಳಿ. ಮುಂದಿನ ಪುಸ್ತಕ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನ. ಶುಭಶ್ರೀ ಪ್ರಸಾದ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: 1965ರ ವಾಲಾಂಗ್ ಕದನವು ಯಾವ ದೇಶಗಳ ನಡುವೆ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಭಾರತ ಬಾಂಗ್ಲಾದೇಶ್, ಭಾರತ ಪಾಕಿಸ್ತಾನ್, ಭಾರತ ಶ್ರೀಲಂಕಾ, ಭಾರತ ಚೀನಾ. ಮೊದಲಿಗೆ ಶ್ರೀನಿಧಿ, ಆನಂತರ ರೂಪ. ಭಾರತ ಚೀನಾ. ಭಾರತ ಚೀನಾ ಆಯ್ಕೆ 4. ಹೇಳಿ ರೂಪ. ಭಾರತ ಬಾಂಗ್ಲಾದೇಶ್. ಭಾರತ ಬಾಂಗ್ಲಾದೇಶ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾರತ ಚೀನಾ. ಈ ಉತ್ತರವನ್ನು ಕೊಟ್ಟವರು ಶ್ರೀನಿಧಿ ಅವರು. ಅನುದಿನವೂ ಅಭಿಜ್ಞಾನ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ. ಅರುಣಾಚಲ ಪ್ರದೇಶದಲ್ಲಿ ಭಾರತ ಮತ್ತು ಚೀನಾ ನಡುವೆ ನಡೆಯುತ್ತೆ. ಅರುಣಾಚಲ ಪ್ರದೇಶ, ಚೀನಾ ಮತ್ತು ಮಯನ್ಮಾರ್ ಈ 3 ದೇಶಗಳ ಸಂಗಮ ಸ್ಥಾನ ಏನಿದೆ ಆ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. 15,000 ಚೀನಿಯರು ದಂಡೆತ್ತಿ ಬರ್ತಾರೆ. ಭಾರತೀಯ ಸೇನೆಯಲ್ಲಿ ಕೇವಲ 2,500 ಜನ ಇರ್ತಾರೆ. ಕುಮಾವೋ ರೆಜಿಮೆಂಟ್, ಗೋರ್ಖಾ ರೆಜಿಮೆಂಟ್, ಸಿಖ್ ರೆಜಿಮೆಂಟ್, ಅಸ್ಸಾಂ ರೈಫಲ್ಸ್, ಹೀಗೆ ಯುದ್ಧ ನಡೆಯುತ್ತೆ. 830 ಭಾರತೀಯರು ಮರಣಿಸ್ತಾರೆ. ಈ ಒಂದು ಯುದ್ಧ ಏನು ನಡೆಯಿತು 1962ರಲ್ಲಿ ನಡೆದದ್ದು. ಈ ವರ್ಷಕ್ಕೆ 2024ಕ್ಕೆ 62 ವರ್ಷಗಳಾಗುತ್ತೆ ಆ ಯುದ್ಧ ನಡೆದು. ಈ ಯುದ್ಧವನ್ನು ಭಾರತೀಯ ಸೇನೆ 1 ತಿಂಗಳ ಕಾಲ ಇದನ್ನು ನೆನೆಸ್ಕೊಂಡು ಹೇಗೆ ನಾವು ಆವತ್ತು ಯುದ್ಧವನ್ನು ಮಾಡಿದ್ವಿ, ಧೈರ್ಯದಿಂದ ಯುದ್ಧವನ್ನು ಮಾಡಿ ಚೀನಿಯರನ್ನು ಹಿಮ್ಮೆಟ್ಟಿದ್ವಿ, ಇವೆಲ್ಲವನ್ನು ನೆನೆಸ್ಕೋತಾ ಆ ಸವಿ ನೆನಪುಗಳ ಜೊತೆಯಲ್ಲಿ ಇವತ್ತು ಅಂತಹ ಸಂದರ್ಭ ಬಂದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ಭಾರತೀಯ ಸೇನೆ ತಗೋತಾ ಇದೆಯಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜಗದೀಶ್ ಶರ್ಮಾ ಸಂಪ ಬರೆದಂಥ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ಇಂ, ಸಂ, ಟ, ನ, ನೆ. ರೂಪ. ಇಂಥ ಸಂಕಟವು ನಮಗೇನೆ ಇರೋದು. ಇಂಥ ಸಂಕಟವು ಶ್ರೀನಿಧಿ ಮತ್ತು ಮಹೇಶ್. ಇಂತಹ ಸಂಕಟ ಉತ್ಬಿಟ್ಟು ಹೇಳಿ. ಇಂತಹ ಸಂಕಟ ನಾ ತಾಳಲಾರೆನೆ. ಇಂಥ ಸಂಕಟವು ನಾನರಿಯನೆ. ಇಂತಹ ಸಂಕಟವು ನಾನರಿಯನೆ. ನಾನರಿಯನೆ. ಅರಿಯೇ ಇಲ್ವಲ್ಲ, ನೇ ಇದೆ. ಉತ್ತರವನ್ನು ನೋಡೋಣ. ಇಂದು ಸಂಪುಟ ಪುನಾರಚನೆ. ಈ ಒಂದು ಪ್ರಶ್ನೆಯಲ್ಲಿ ಏನಾಗುತ್ತೆ ಗೊತ್ತಾ, ಒಬ್ಬರು ಕೊಟ್ಟ ಉತ್ತರ ಏನಿರುತ್ತೆ
ಅದೇ ಲೆಕ್ಕದಲ್ಲೇ ನಾವು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಬೇರೆ ಇರಬಹುದು ಅಂತ ಯೋಚನೆ ಮಾಡಲ್ಲ. ಪ್ಯಾರಲಲ್ ಥಿಂಕಿಂಗ್ ಬೇಕಾಗುತ್ತೆ, ಅದು ಬರೋದಿಲ್ಲ ನಮಗೆ. ಆ ಸೀಟಲ್ಲಿ ಕೂತಾಗ ಹಾಗೆ ಎಲ್ರಿಗೂ ಆಗುತ್ತೆ, ಅದು ಸಾಮಾನ್ಯವಾದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಜೋಗಿ ಬರೆದಂಥ ಭಗ್ನ ಪ್ರೇಮಿಯ ಅಪೂರ್ಣ ಡೈರಿ ಎನ್ನುವ ಪುಸ್ತಕ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 65 ಕೂಡು 43, 94 ಕಳೆ 44, 22 ಗುಣಿಸು 9, 255 ಭಾಗಿಸು 5. ಮೊದಲಿಗೆ ರೂಪ, ಆನಂತರ ಶ್ರೀನಿಧಿ. 761. 761. ಶ್ರೀನಿಧಿ 307. ಮಹೇಶ್ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 108, 50, 198, 51 ಎಲ್ಲವನ್ನು ಕೂಡಿದ್ರೆ 407 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಹಾರಿದಷ್ಟು ಆಕಾಶ ನಾಟಕ, ತಾಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮೂವರು ಬಸರುತ್ತಿದ್ದಾರೆ. ಮೊದಲಿಗೆ ಶ್ರೀನಿಧಿ, ಆನಂತರ ಮಹೇಶ್, ಕೊನೆಯಲ್ಲಿ ರೂಪ. ಅವಕ್ಯಾಡು. ಮಹೇಶ್. ಅಂಜೂರ. ಅಂಜೂರನ ಖರ್ಜೂರನ? ಅಂಜೂರ. ರೂಪ. ಅವಕ್ಯಾಡು. ಕನ್ನಡದಲ್ಲಿ ಏನಾದರೂ ಬೆಣ್ಣೆ ಹಣ್ಣು ಅಂತೀವಿ ಸರ್. ಬೆಣ್ಣೆ ಹಣ್ಣು ಅಂತ. ಆಯ್ಕೆಗಳನ್ನು ನೋಡೋಣ. ಅವಕ್ಯಾಡೋ, ಕೊಕೋಡಿ ಮೇರ್, ಸಿಟ್ರಾನ್, ಕ್ರೀನ್ ಬೆರ್ರಿ. ಅವಕ್ಯಾಡೋ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಅವಕ್ಯಾಡೋ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಶ್ರೀನಿಧಿ ಅಲ್ವಾ? ಶ್ರೀನಿಧಿಯವರಿಗೆ ಆಡಿದಷ್ಟು ಆಕಾಶ ಈ ಪುಸ್ತಕ ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ? ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದೀರಿ. ಮಹಾಭಾರತ ಹೇಳಿಯೂ ಹೇಳದ್ದು ಈ ಒಂದು ಪುಸ್ತಕವನ್ನು ಶ್ರೀನಿಧಿ ಅವರಿಗೆ ಕೊಟ್ಟಿದ್ದೇನೆ. ಪರ್ಸಿಯಾ ಅಮೆರಿಕಾನ ಅನ್ನೋದು ಈ ಅವಕ್ಯಾಡೋನ ವೈಜ್ಞಾನಿಕ ನಾಮಧೇಯ. ಮಧ್ಯ ಅಮೆರಿಕಾ ಮತ್ತು ಮೆಕ್ಸಿಕೋ ಪ್ರದೇಶ ಏನಿದೆ ಅದು ಈ ಹಣ್ಣಿನ ಮೂಲ ಪ್ರದೇಶ ಅಥವಾ ತವರು ಅಂತ ಕರೀಬಹುದು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ನಂಬಿಕೆ ಉಂಟು. ಯಾಕೆಂದರೆ ಇದರಲ್ಲಿ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಇದು ದೇಹಕ್ಕೆ ಒಳ್ಳೆಯದನ್ನು ಉಂಟು ಮಾಡುವಂಥ ಒಂದು ಕೊಬ್ಬಿನ ನಮೂನೆ, ಅದು ಹೆಚ್ಚು ಇರುತ್ತೆ ಈ ಹಣ್ಣಲ್ಲಿ ಅಂತ ಹೇಳ್ತಾರೆ. ಇದೊಂದು ರೀತಿಯ ಸಸ್ಯ ಕೊಬ್ಬು ಉಂಟು, ಪ್ರಾಣಿ ಕೊಬ್ಬೂ ಉಂಟು. ಒಳ್ಳೆಯ ಸಸ್ಯ ಕೊಬ್ಬು ಇದು. ಆದರೆ ಒಂದೇ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಪ್ರಾಣಿಗಳಿಗೆ ಮಾತ್ರ ದಯವಿಟ್ಟು ಕೊಡಬೇಡಿ. ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳಿಗೆ ಈ ಹಣ್ಣನ್ನು ಮಾತ್ರ ಕೊಡಬೇಡಿ. ತಿಂದರೆ ಖಂಡಿತ ಸಾಯುತ್ತವೆ, ಅನುಮಾನವೇ ಬೇಡ. ಆ ಪ್ರಾಣಿಗಳಿಗೆ ಇವು ವಿಷ, ಇದನ್ನು ನಾವು ತಿಳ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಆ ಪತ್ರಿಕೋದ್ಯಮ, GN ರಂಗನಾಥರಾವ್ ಅವರು ಬರೆದಂಥ ಪುಸ್ತಕ, ಅಪರೂಪದ ಪುಸ್ತಕ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸು, ಚಿ, ರ, ನ, ದ, ಯ, ನ, ಥ. ಹೇಳಿ ರೂಪ. ಚಿನ್ನದ ರಥದ ಸೂರ್ಯ. ಚಿನ್ನದ ರಥ. ಚಿನ್ನದ ರಥ ಸೂರ್ಯ. ಚಿನ್ನದ ರಥ ಸೂರ್ಯ ಅಂದರೆ ಅರ್ಥ ಗೊತ್ತಾಗಿದೆಯಾ? ಏನಾದರೂ ಶಬ್ದಗಳನ್ನು ಆ ಕಡೆ ಈ ಕಡೆ ಮಾಡ್ಬೋದಾ?
ಒಂದು ಅಕ್ಷರ ಬಿಟ್ಬಿಡ್ತಾ ಇದ್ದೀರಿ. ಆ ಅಕ್ಷರಕ್ಕೆ ಸರಿಯಾದ ಸ್ಥಾನ ಕೊಟ್ಟರೆ ಉತ್ತರ ದೊರೆಯಬಹುದು ಏನೋ ಗೊತ್ತಿಲ್ಲ. ಸೂರ್ಯದ ಚಿನ್ನದ ರಥ. ಹಾಂ, ಸೂರ್ಯದ ಚಿನ್ನದ ರಥ. ಸೂರ್ಯದ ಆ, ಸೂರ್ಯದ ಅಂತ ಸೂರ್ಯದ ಬರಲ್ಲ. ಶ್ರೀನಿಧಿ ಕಾಯ್ತಾ ಇದ್ದಾರೆ ಅವಾಗಲಿಂದ. ಒಂದು ಅವಕಾಶ ಕೊಡ್ತೇನೆ ರೂಪಾ ಅವರೇ. ಶ್ರೀನಿಧಿ. ಸೂರ್ಯನ ಚಿನ್ನದ ರಥ. ಸೂರ್ಯನ ಚಿನ್ನದ ರಥ ಸರಿ ಇರಬಹುದೋ ಏನೋ ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. ಸೂರ್ಯನ ಚಿನ್ನದ ರಥ ಉತ್ತರ ಸರಿಯಾಗಿದೆ. ಆ ಪತ್ರಿಕೋದ್ಯಮ ಎನ್ನುವ ಪುಸ್ತಕವನ್ನು ಶ್ರೀನಿಧಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಬಣ್ಣಗಳಲ್ಲಾಗುವ ಬದಲಾವಣೆ, ಸಮುದ್ರ, ಉಲ್ಲೇಖ, ಬಳ್ಳಿ. ಗೊತ್ತಾಗಿಲ್ವಾ? ಮೊದಲ ಹೇಳಿ. ವರ್ಣರಂಜಕ. ರಂಜಕ. ರಂಜಿತ. ವರ್ಣರಂಜಿತ ಅಂದರೆ ಬಣ್ಣವಾಗಿದೆ ಅಂತ ಅರ್ಥ. ಇಲ್ಲಿ ಬಣ್ಣ ಬದಲಾವಣೆಯಾಗುತ್ತೆ ಅಂತ ಹೇಳ್ತಾರೆ. ಮಹೇಶ್. ಊಸರವಳ್ಳಿ. ಒಳ್ಳೆ ಪ್ರಯತ್ನ. ಉತ್ತರವನ್ನು ನೋಡೋಣ. ಒಂದು ಉತ್ತರ ಹೇಳ್ತಾರೆ, 2 ಉತ್ತರ ಯಾರು ಬೇಕಾದರೂ ಬಸರಬಹುದು, ಉತ್ತರವನ್ನು ಕೊಡಬಹುದು. ಸಮುದ್ರ ಅಥವಾ ಉಲ್ಲೇಖ ಎನ್ನುವ ಅರ್ಥದ ಶಬ್ದ 3 ಅಕ್ಷರಗಳದ್ದು. ಉತ್ತರವನ್ನು ನೋಡೋಣ. ಆರ್ಣವ ಅಂತ ಹೇಳ್ತೇವೆ, ಅಪರೂಪದ ಶಬ್ದ. 3 ಉತ್ತರ. ಬಳ್ಳಿ, ಮಧ್ಯದ ಅಕ್ಷರ ಲ. ಉತ್ತರವನ್ನು ನೋಡೋಣ. ವಲ್ಲರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶ್ರೀನಿಧಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈಗ ಬಂತು. ಹಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಧಾವಿಸು ಅಥವಾ ಜಿಗಿ? ಧಾವಿಸು. ಮುಂದಿನ ಪ್ರಶ್ನೆ. ವಾಯುಪುತ್ರ ಹನುಮಂತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಾತಿ, ವಾಟೆ. ವಾತಿ. ಮುಂದಿನ ಪ್ರಶ್ನೆ. ಕುಂತಳ ನಗರದ ಮಂತ್ರಿಯ ಹೆಸರೇನು? ಸುಬುದ್ಧಿ, ದುಷ್ಟಬುದ್ಧಿ? ಸುಬುದ್ಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಡೆದ ಹಾಲು ಹೆತ್ಕೊಳ್ಳಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿ ನೋಡಿದರೆ ಒಂದೇ ಬಣ್ಣ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಾರು, ಧಾವಿಸು ಸರಿಯಾಗಿದೆ. 2 ಉತ್ತರ ವಾತಿ ಸರಿಯಾಗಿದೆ. 3 ಉತ್ತರ ದುಷ್ಟಬುದ್ಧಿ ಆಗಿತ್ತು. ತಾವು ಸುಬುದ್ಧಿ ಅಂತ ಹೇಳಿದ್ರಲ್ವಾ? 4ನೇ ಪ್ರಶ್ನೆಗೆ ಉತ್ತರ ಒಡೆದ ಹಾಲು ಹೆತ್ಕೊಳ್ಳಲ್ಲ, ಒಡೆದ ಮನಸ್ಸು ಕೂಡ್ಕೊಳ್ಳೋದಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸೋಪಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ರೂಪಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಾರು ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬಾಗಿಲನ್ನು ತೆರೆದಿರು, ಬಾಗಿಲನ್ನು ಮುಚ್ಚಿರು. ಬಾಗಿಲನ್ನು ಮುಚ್ಚಿರು. ಮುಚ್ಚಿರು.
ಮುಂದಿನ ಪ್ರಶ್ನೆ, ಬಿಲ್ಲಿನ ಹಗ್ಗ, ಹೆದೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಿರುಮುರು. ತಿರು. ಮುಂದಿನ ಪ್ರಶ್ನೆ, ಬಾಲಕ ಚಂದ್ರಹಾಸನು ಯಾವುದರ ಪ್ರಭಾವದಿಂದ ಕಟುಕರ ಕೈಯಿಂದ ಪಾರಾದ? ಸಾಲಿಗ್ರಾಮ ಅಥವಾ ಶ್ರೀಲಿಂಗ? ಶಿವಲಿಂಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಣಮರವ ಬೆಂಕಿ ತಿಂತಂತೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀರಾಗಿ ಮುಳುಗಿಸಿದರೂ ಮುಳುಗದ ಮುತ್ತಿನ ಗಿಂಡಿ. ಬೆಣ್ಣೆ. ಬೆಣ್ಣೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಹಾರು ಹೊಡೆ ಬಾಗಿಲನ್ನು ತೆರೆದಿರು ಅಂತ. ಬಾಗಿಲನ್ನು ಹಾರು ಹೊಡೆದು ಎಲ್ಲಿ ಹೋದೆಯೋ ಅಂತ ಬೈತಾರೆ. ಮುಂದಿನ ಪ್ರಶ್ನೆ, ತಿರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ, ಅದು ಸಾಲಿಗ್ರಾಮವಾಗಿತ್ತು. ಬಾಯಲ್ಲಿ ಇಟ್ಕೊಂಡಿರ್ತಾನೆ ಸಾಲಿಗ್ರಾಮ, ಹಾಗಾಗಿ ಆ ಕಟುಕರ ಪ್ರಭಾವದಿಂದ ತಪ್ಪಿಸ್ಕೋತಾರೆ. ಅವನಿಗೆ 6 ಬೆರಳಿರುತ್ತೆ, ಒಂದು ಕಿರು ಬೆರಳನ್ನು ಮಾತ್ರ ಕತ್ತರಿಸಿ ತಗೊಂಡು ಹೋಗ್ತಾರಂತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಒಣಮರವ ಬೆಂಕಿ ತಿಂತಂತೆ, ಹಸಿ ಮರವ ಚಿಂತಿ ತಿಂತಂತೆ. ಮನುಷ್ಯನ ದೇಹಕ್ಕೆ ಚಿಂತೆ ಅನ್ನೋದು ಇದು ಬೆಂಕಿಯ ಹಾಗೆ ಅಂತ ಹೇಳ್ತಾರೆ ನಮ್ಮ ಜಾನಪದ ಕವಿ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬೆಣ್ಣೆ ಮುದ್ದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮಹೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಹಾರು ಹಕ್ಕಿ ಪುಚ್ಚ ಎಣಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಚಾಣಾಕ್ಷನಾಗಿರು, ಅಸಾಧ್ಯವನ್ನ ಮಾಡು. ಚಾಣಾಕ್ಷನಾಗಿರು. ಮುಂದಿನ ಪ್ರಶ್ನೆ, ಸುತ್ತಾಡು, ಅಲೆದಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಿರಿ, ಬಿರಿ. ಬಿರಿ. ಮುಂದಿನ ಪ್ರಶ್ನೆ, ಕಟುಕರು ಚಂದ್ರಹಾಸನ ದೇಹದ ಯಾವ ಭಾಗವನ್ನು ಕತ್ತರಿಸಿ ದುಷ್ಟಬುದ್ಧಿಗೆ ತೋರಿಸಿದರು? ಕಿರುಬೆರಳು, ಹೆಬ್ಬೆರಳು. ಹೆಬ್ಬೆರಳು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಏಳಲಾರದ ಅಜ್ಜಿಗೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ. ಎಲೆ ಅಡಿಕೆ ಸುಣ್ಣ. ಎಲೆ ಅಡಿಕೆ ಸುಣ್ಣ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಹಾರು ಹಕ್ಕಿ ಪುಚ್ಚ ಎಣಿಸು ಅಂದರೆ ಚಾಣಾಕ್ಷನಾಗಿರೋ. ಒಂದು ಹಕ್ಕಿ ಹಾರು ಹೋಗ್ತಾ ಇದ್ದರೆ ಅದರ ಪುಚ್ಚಗಳನ್ನು ಎಣಿಸೋಕೆ ಸಾಧ್ಯವೇ? ಕಷ್ಟ. ಆದರೆ ಬುದ್ಧಿವಂತನಾದವನು ಒಂದು ಲೆಕ್ಕಾಚಾರ ಮಾಡ್ತಾನೆ. ಯಾಕಂದರೆ ಒಂದು ಹಕ್ಕಿಯ ದೇಹದಲ್ಲಿ ರೆಕ್ಕೆಗಳು ಹೇಗೆ ಜೋಡಣೆಯಾಗುತ್ತೆ ಇವೆಲ್ಲ ವಿಜ್ಞಾನದಲ್ಲಿ ಒಂದು ಗೊತ್ತಾಗುತ್ತೆ ನಮಗೆ. ಅದರ ಪರಿಕಲ್ಪನೆ ಇದ್ದರೆ ಊಹೆ ಮಾಡಲಿಕ್ಕೆ ಕಷ್ಟವಾಗೋಲ್ಲ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ತಿರಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕಿರುಬೆರಳಾಗಿತ್ತು. ಈಗಷ್ಟೇ ನಾನು ಹೇಳಿದೆ ಕಿರುಬೆರಳನ್ನು ಕತ್ತರಿಸಿ ತಗೊಂಡು ಹೋಗಿ ಕೊಡ್ತಾನೆ ಅಂತ. ಗಮನಿಸಲಿಲ್ಲ ಅಂತ ಕಾಣುತ್ತೆ ತಾವು. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಏಳಲಾರದ ಅಜ್ಜಿಗೆ ಚೇಳು ಕಡಿತಂತೆ. ಏನು ಕಷ್ಟಪಡ್ತಿರಬೇಕು ಆಕೆ ಕಲ್ಪಿಸ್ಕೋಬೇಕಾಗುತ್ತೆ ನಾವು. ಮನುಷ್ಯನಿಗೆ ಕಷ್ಟಗಳು ಬಂದರೆ ಹೀಗೇನೆ, ಒಂದರ ಮೇಲೆ ಒಂದು ಬರ್ತಾನೇ ಇರುತ್ತೆ. ಏನು ಮಾಡೋದು? ಐದನೇ ಪ್ರಶ್ನೆಗೆ ಉತ್ತರ, ಇದು ಎಲೆ ಅಡಿಕೆ ಸುಣ್ಣ. ಉತ್ತರ ಸರಿಯಾಗಿದೆ. ಮಹೇಶ್ ಅವರು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶ್ರೀನಿಧಿ ಅವರಿಗೆ ಒಟ್ಟು 7 ಪುಸ್ತಕಗಳು ದೊರೀತಾ ಇವೆ. ರೂಪಾ ಬಿ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಮೊದಲಿಗೆ ಶ್ರೀನಿಧಿ ಅವರಿಗೆ ಒಟ್ಟು 7 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ರೂಪಾ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮಹೇಶ್ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸಮುದ್ರದಲ್ಲಿ ಈಜು ಹೊಡೆಯೋಕೆ ಯಾರು ಹೋಗ್ತಾರೆ ಅವರನ್ನು ಕಾಡುವ ಅತ್ಯಂತ ದೊಡ್ಡ ಭಯ ಅಂದರೆ ಶಾರ್ಕ್ಗಳ ಕಾಟ. ಯಾಕಂದರೆ ಶಾರ್ಕ್ಗಳ ಬಾಯಿಗೆ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಂಬರೋದು ಕಷ್ಟ. ಅಷ್ಟು ಗಟ್ಟಿಯಾಗಿರುತ್ತೆ, ಅಷ್ಟು ಹರಿತವಾಗಿರುತ್ತೆ ಶಾರ್ಕ್ನ ಹಲ್ಲುಗಳು. ವಿಶೇಷ ಏನು ಅಂದರೆ ಶಾರ್ಕು ಹಲ್ಲುಗಳು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ಗಟ್ಟಿಯಾಗಿರುತ್ತೆ
ಮನುಷ್ಯನ ಹಲ್ಲುಗಳು ಸಹ. ಆದರೆ ಹಲ್ಲುಗಳ ಆರೈಕೆ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಹಲ್ಲುಗಳು ಉದುರೋದಂತೂ ಖಂಡಿತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.